ಇವತ್ತು ಪುನಃ ಕರ್ತನೊಂದಿಗೆ ಹೇಗೆ ನಾವು ಪುನಃಸ್ಥಾಪನೆ ಮಾಡ್ಕೋಬಹುದು. ನಾವೆಷ್ಟು ದೂರ ಹೋದರು, ಒಂದು ವೇಳೆ ನಮ್ಮ ಆತ್ಮೀಕ ಜೀವನದಲ್ಲಿ ಯಾವುದೋ ಒಂದು ರೀತಿಯ ಗೊಂದಲ ಅಥವಾ ಯಾವುದೋ ಒಂದು ರೀತಿಯ ಸಮಸ್ಯೆ ಅಥವಾ ಯಾವುದೋ ಒಂದು ರೀತಿಯ ಏನು ಸೈತಾನನ ಶೋಧನೆ, ಒಂದು ಇಕ್ಕಟ್ಟು ಅಥವಾ ಒಂದು ಸಮಸ್ಯೆ ಬಂದಾಗ ಪುನಃ ನಾವು ಕರ್ತನನ್ನು ಬೇಡಿಕೊಳ್ತಾ ಪುನಃ ಆತನೊಡನೆ ನಮ್ಮ ಒಡನಾಟ, ಎಂತಹ ಮಹಾನ್ ವ್ಯಕ್ತಿ ಆದರೂ ದೊಡ್ಡ ವ್ಯಕ್ತಿ ಆದರೂ ಜೀವನದಲ್ಲಿ ಎಡುವುದು ಸಂದರ್ಭ ಆಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ಕನ್ನಡದಲ್ಲಿ ಒಂದು ಮಾತಿದೆ, ನಡೆಯುವವರೇ ಎಡುವವರು ಅಂತ. ಕೂತ್ಕೊಳ್ಳೋರು ಎಡುವುದಿಲ್ಲ, ನಡೆಯುವವರೇ ಎಡುವುತ್ತಿರ್ತಾರೆ. ಒಂದು ವೇಳೆ ಎಡುವಿದರೆ ಪುನಃ ಕರ್ತನ ಜೊತೆಯಲ್ಲಿ ಆತನ ಒಡನಾಟದಲ್ಲಿ ಮುಂದಕ್ಕೆ ಹೋಗ್ಬೇಕಾಗಿರುವಂತ ಒಂದು ಆತ್ಮೀಯ ಬಾಂಧವ್ಯ ಹೊಂದಬೇಕು. ಈ 4 ಕೂಡ ಬಹಳ ಮುಖ್ಯ. ರಿಪೆಂಟೆನ್ಸ್, ಪಶ್ಚಾತ್ತಾಪ, ನಿಜವಾದ ಪಶ್ಚಾತ್ತಾಪ ಬೇಕು. ಆ ಕಳ್ಳನು ಪಶ್ಚಾತ್ತಾಪ ಪಟ್ಟನು. ಅದೇ ಸಂದರ್ಭದಲ್ಲಿ ಇಸ್ಕರಿಯೋತ ಯೂದನು ಪಶ್ಚಾತ್ತಾಪ ಪಟ್ಟನು. ಆದರೆ ಅವನ ಪಶ್ಚಾತ್ತಾಪದಲ್ಲಿ ಮನಸ್ಸಂತರವಿರಲಿಲ್ಲ. ಆತನ ಪಶ್ಚಾತ್ತಾಪದಲ್ಲಿ ಕರ್ತನ ಪ್ರಸನ್ನತೆ ಇರಲಿಲ್ಲ. ಆತನು ಯಾರು ಆ ಪರಿಸಾಯರು ಆ ಯೆಹೂದ್ಯರ ಬಳಿಗೆ ಹೋಗಿ ಆ ಯೂದ ಇಸ್ಕರಿಯೋತನು ಕರ್ತನಾದ ಯೇಸು ಕ್ರಿಸ್ತನನ್ನು ಹಿಡುಕೊಟ್ಟುವುದಕ್ಕೆ ತಗೊಂಡಿರುವಂತ 30 ಕಾಣಿಕೆ ಎಸ್ದು ಬಿಡ್ತಾನೆ, ನಾಣ್ಯಗಳನ್ನ, ಬೆಳ್ಳಿ ನಾಣ್ಯ ಎಸ್ದು ಬಿಟ್ಟು, ತಪ್ಪಿಲ್ಲದವನನ್ನ ಮರಣಕ್ಕೆ ಒಪ್ಪಿಸಿಕೊಟ್ಟು ಮಹಾಪಾಪ ಮಾಡಿದ್ದೇನೆ, ಘೋರ ಪಾಪ ಮಾಡಿದ್ದೇನೆ. ಆದ್ರೆ ಅದು ಪಶ್ಚಾತ್ತಾಪ ಅಲ್ಲ, ಅದೊಂದು ಜುಗುಪ್ಸೆ ಭಾವನೆ. ಅದಕ್ಕಾಗಿ ಅವನು ಆತ್ಮಹತ್ಯಾ ಭಾವನದಲ್ಲಿ ಹೊರಟು ಹೋದನು. ಕರ್ತನಲ್ಲಿ ಪ್ರಿಯರೇ, ಪಶ್ಚಾತ್ತಾಪವೆಂದರೆ ಕರ್ತನ ಸನ್ನಿಧಾನದಲ್ಲಿ ಕರ್ತನ ಪ್ರಸನ್ನತೆಯಲ್ಲಿ ನಡೆದು ಹೋದ ವಿಷಯಗಳ ಬಗ್ಗೆ ಒಂದು ರೀತಿಯ ಮರುಕ ಉಂಟಾಗಿ ಪುನಃಸ್ಥಾಪನೆ ಮಾಡಿಕೊಳ್ಳೋಕೆ, ದೇವರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಮನಸ್ಸಿನಲ್ಲಿರುವಂತ ಕಹಿಯನ್ನೆಲ್ಲ ತೆಗೆದು ಹಾಕಿ, ಕರ್ತನೇ ನೀನೇ ನನಗೆ ಮಾರ್ಗ, ನಾನು ನಿನ್ನನ್ನೇ ಅವಲಂಬಿಸ್ತೇನೆ. ಈ ರೀತಿ ಪಶ್ಚಾತ್ತಾಪ ಪಟ್ಟಿರೋ ಭಕ್ತರುಗಳು ಎಷ್ಟೋ ಜನ ಇದ್ದಾರೆ ಪ್ರಿಯರೇ. ಯೋನನು ಮೀನಿನ ಹೊಟ್ಟೆಯಲ್ಲಿ ಪಶ್ಚಾತ್ತಾಪ ಪಟ್ಟನು. ಹಾಗೆ ನಾವು ಮುಂದಕ್ಕೆ ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ಪೇತ್ರನು 3 ಸಾರಿ ಕೋಳಿ ಕೂಗಿದಾಗ ಆಗ ಪಶ್ಚಾತ್ತಾಪ ಪಟ್ಟನು, ಅಯ್ಯೋ ನಾನು ಕರ್ತನ ವಿಷಯದಲ್ಲಿ ಹೀಗೆ ಮಾಡಿದ್ದೀನಲ್ಲ ಅಂತ. ನಿಜವಾದ ಪಶ್ಚಾತ್ತಾಪ ಕರ್ತನಲ್ಲಿ ನಂಬಿಕೆಯನ್ನು ಹೆಚ್ಚಿಸುತ್ತದೆ, ಮಾನಸಾಂತರಕ್ಕೆ ನಡೆಸುತ್ತದೆ ಮತ್ತು ದೇವರ ಸನ್ನಿಧಿಗೆ ನಡೆಸುತ್ತದೆ, ದೇವರ ವಾಕ್ಯಕ್ಕೆ ಒಡಂಬಡುವಂತ ಆ ಒಂದು ವಿಧೇಯತೆಯನ್ನು ನಡೆಸುತ್ತದೆ ಪ್ರಿಯರೇ. ದಟ್ ಈಸ್ ಅ ರಿಪೆಂಟೆನ್ಸ್. ಎರಡನೇದಾಗಿ ನಾವು ನೋಡುವಾಗ ಈ ಒಂದು ಆತ್ಮೀಯ ಪರಿಹಾರ ಲವೋದಿಕೀಯ ಸಭೆಗೆ, ಅಂದ್ರೆ ಈ ಕಾಲಘಟ್ಟದಲ್ಲಿರುವಂತಹ ಸಭೆಗೆ ಕರ್ತನ ಹೇಳುವಂಥದ್ದೇನೆಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಆ ಮಹಾಕೃಪೆ, ಆತನು ಕೃಪಾ ಸತ್ಯ ಸಂಪೂರ್ಣನು, ಲೋಕಕ್ಕೆ ಕೃಪೆಯನ್ನು ತಂದವನು. ಧರ್ಮಶಾಸ್ತ್ರವಿತ್ತು, ಧರ್ಮಶಾಸ್ತ್ರವು ಏನನ್ನು ಮಾಡಲು ಆಗದೆ ಹೋಯಿತು, ಅದನ್ನು ಕರ್ತನಾದ ಯೇಸು ಕ್ರಿಸ್ತನು, ಆತನು ಕೃಪೆದಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಕರ್ತನಲ್ಲಿ ಪ್ರಿಯರೇ, ರೋಮಾಪುರದ ಸೈನಿಕರು ಆತನ ಗಡ್ಡದ ಕೂದಲುಗಳನ್ನು ಕೀಳುವಾಗ ಮತ್ತು ಆ ರೋಮಾಪುರದ ಸೈನಿಕರು ಪಟಾಳವೆಂಬ ಸಂಖ್ಯೆ, ಪಟಾಳವೆಂಬುದಾಗಿ ಹೇಳಿದರೆ ಸುಮಾರು 100 ಸೈನಿಕರ ಸಂಖ್ಯೆ, ರಾಜಾಜ್ಞೆಗೆ ವಿರೋಧ ಆಗಿರುವವ್ರನ್ನ ಯಾವ ರೀತಿ ಚಿತ್ರಹಿಂಸೆ ಕೊಡಬೇಕು ಆ ರೀತಿ ಚಿತ್ರಹಿಂಸೆ ಕೊಡಲ್ಪಟ್ಟದಕ್ಕೆ ತರಬೇತಿ ಹೊಂದಿರುವಂತ ಆ ಸೈನಿಕರು, ಆ ರೋಮಾಪುರದ ಸೈನಿಕರು, ಅವರ ಚಡಿಗಳಿಂದ ಏಟುಗಳು, ಇದೆಲ್ಲ ಕರ್ತನ ಅಂತ ಯೇಸು ಕ್ರಿಸ್ತನು ನಮ್ಮನ್ನ ನೆನಪು ಮಾಡಿಕೊಂಡು ಒಂದು ಮಾತನ್ನು ಕೂಡ ಮಾತನಾಡಲಿಲ್ಲ. ಅದು ಕರ್ತನಾದ ಯೇಸು ಕ್ರಿಸ್ತನ ಕೃಪೆ. ಭಕ್ತನಾದಂತ ಪೌಲನು ಕೇಳ್ತಾನೆ, ಸ್ವಾಮಿ ನನಗೆ ಈ ವ್ಯಾಧಿಯಿಂದ ಸ್ವಸ್ಥ ಮಾಡು. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಕೃಪೆಯೇ ನಿನಗೆ ಸಾಕು. ನಮಗೆ ವ್ಯಾಧಿ, ಬಾಧೆ, ನೋವು, ಕಷ್ಟ ಇರ್ಬೋದು, ಆದರೆ ನಮ್ಮನ್ನ ಕಾಯ್ತಾ ನಡೆಸುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನ ಮಹಾಕೃಪೆ. ಸೊ ಅದರ ಪೀಟರ್ ಅವ್ರು ಹೇಳ್ತಾ ಬಂದ್ರು, ನಾವ್ ಇವಾಗ ಹೆಂಗ್ ನಡ್ಕೋಬೇಕು, ನಾವ್ ಹೇಗಿರ್ಬೇಕು,
ನಾನು ನೀನು ನನ್ನ ಶಕ್ತಿ ನಿನ್ನ ಶಕ್ತಿಯಿಂದ ನಡ್ಕೊಳ್ಳಕ್ಕಾಗಲ್ಲ. ಆತನ ಕೃಪೆಗೆ ಬೇಡುವವರಲ್ಲಿ ದೇವರ ಆನಂದ ಪಡಿಸುತ್ತಾ, ನಿಜ ಸಹೋದರ ಹೇಳಿರುವ ರೀತಿ ಆ ಆತ್ಮೀಯ ಮಾರ್ಗಕ್ಕೆ ಹೋಗುವ ಹಾಗೆ ನಾವು ಪ್ರಾರ್ಥಿಸಬೇಕು. ನಾಟ್ ವಿತ್ ಅವರ್ ಸ್ಟ್ರೆಂಗ್ತ್, ನಾಟ್ ವಿತ್ ಅವರ್ ಮೈಟ್, ಬಟ್ ವಿತ್ ದ ಸ್ಪಿರಿಟ್ ಆಫ್ ಗಾಡ್. ದೇವರ ಆತ್ಮನು ನಮ್ಮನ್ನು ನಡೆಸೋನಾಗಿರ್ತಾನೆ. ಹಾಗೆ ನಾವು ರಿಟರ್ನ್ ಟು ದ ಸ್ಪಿರಿಚುವಲ್ ಲೈಫ್, ಆ ವಿಷಯದಲ್ಲಿ ಕೂಡ ದೀಕ್ಷಾಸ್ನಾನ ತೆಗೆದುಕೊಂಡಾಗ ನಾವು ಕ್ರಿಸ್ತನೊಂದಿಗೆ ಸೇರಿಸಲ್ಪಡ್ತೇವೆ ಎಂಬ ವಿಷಯವನ್ನು ನಾವು ಧ್ಯಾನಿಸಿಕೊಂಡೆವು. ಕೊನೆಯದಾಗಿ ಕರ್ತನಾದ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಪುನಃ ಸ್ಥಾಪನೆ ಮಾಡ್ಲಿಕ್ಕೋಸ್ಕರವಾಗಿ ಅನುಕೂಲವಾಗುವಂತ ಕೆಲವು ವಚನಗಳನ್ನು ನಾವು ಧ್ಯಾನಿಸ್ಕೊಳ್ಳೋಣ ಇವತ್ತು. ದಯಮಾಡಿ ನೋಡ್ರಿ, ಎಫೆಸದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ, 8ರಿಂದ 10 ವಚನ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಅದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಬೇಕೆಂದು, ಸತ್ಕಾರ್ಯಗಳನ್ನು ಮಾಡೋದಕ್ಕೋಸ್ಕರವಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಇದನ್ನೇ ಈ ವಚನದಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಒಂದು ಸಂಗತಿಯನ್ನು ನಾವು ಪರಿಶೀಲನೆ ಮಾಡಬೇಕು. ಅದೇನೆಂಬುದಾಗಿ ಹೇಳುವಾಗ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ನಾವು ಯಾರಲ್ಲಿ ಸೃಷ್ಟಿಸಲ್ಪಟ್ಟೆವು? ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನಾವು ಹಳೆಯ ಸಂಪ್ರದಾಯ ಪ್ರಕಾರವಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಇರುವಂತ ಒಂದು ಒಳ್ಳೆತನಕ್ಕಾಗಿ, ಸತ್ಕಾರ್ಯಗಳಿಗಾಗಿ ಅಲ್ಲ. ದೇವರು ಏನನ್ನು ಒಳ್ಳೆಯದೆಂಬುದಾಗಿ ಹೇಳ್ತಾನೋ ಅದೇ ಒಳ್ಳೆಯದು. ಸತ್ಯವೇದ ಯಾವುದು ಒಳ್ಳೆಯದೆಂಬುದಾಗಿ ಹೇಳುತ್ತೋ ಅದು ಒಳ್ಳೆಯದು. ಆ ಸತ್ಯ ವೇದಾನುಸಾರ ಸತ್ಯವಾಕ್ಯಗಳನ್ನು, ಸತ್ಯವಾದಂಥವುಗಳನ್ನ, ಅದಕ್ಕೆ ನಾವು ಯಾರಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ. ಪ್ರೇರೆ, ವಿ ಆರ್ ಬಾರ್ನ್ ಅಗೈನ್. ನಾವು ನೂತನ ಸೃಷ್ಟಿ. ಯಾರಾದರೂ ಕ್ರಿಸ್ತನಲ್ಲಿರುವುದಾದರೆ ಅವನು ನೂತನ ಸೃಷ್ಟಿ. ಹಳೆ ಸಂಗತಿಗಳು ಹೋದವು, ಹಳೆ ವಿಷಯಗಳು ಹೋದವು, ಹಳೆಯ ದ್ವೇಷ ಹೋಯಿತು, ಹಳೆಯ ಕಕ್ಷ ಸಾಧನೆ ಹೋಯಿತು, ಹಳೆ ಮತ್ಸರ ಹೋಯಿತು, ಹೊಸ ಸೃಷ್ಟಿ. ಕೊರಿಂಥದವರಿಗೆ ಬರೆದ ಅಪೊಸ್ತಲನಾದ ಪೌಲನ ಮಾತನ್ನ ಹೇಳ್ತಾನೆ, ನೀವು ಹೊಸ ಸೃಷ್ಟಿಯೇ ಒಂದು ಸೂತ್ರ. ಆ ಒಂದು ಹೊಸ ಸೃಷ್ಟಿ ಆಗುವ ರೀತಿನಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಪುನಃ ಸ್ಥಾಪಿಸಲ್ಪಡುವಂತಹದನ್ನ ನೆನಪು ಮಾಡಿಕೊಳ್ಳಬೇಕು. ವಿ ನೀಡ್ ಟು ರಿಎಸ್ಟಾಬ್ಲಿಷ್ ಬೈ ರಿಮೆಂಬರಿಂಗ್ ಯಾವ ರೀತಿ ನಾವು ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಅದಕ್ಕಾಗಿ ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಸ್ವಾಮಿ ಆ ಮಾತನ್ನೇ ಹೇಳ್ತಾನೆ. ಯಾಕಂದ್ರೆ ಆತನು ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಜಗದುತ್ಪತ್ತಿಗೆ ಮುಂಚಿತವಾಗಿಯೇ ಆತನು ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ ಪ್ರಿಯರೇ. ಹಾಗಾಗಿ ಅದನ್ನ ನೆನಪು ಮಾಡಿಕೊಂಡು ಆ ನೂತನ ಸೃಷ್ಟಿಯ ಬಾಂಧವ್ಯದೊಂದಿಗೆ ನಾವು ಕರ್ತನಲ್ಲಿ ಹೊಂದಾಣಿಕೆಯಾಗಿ ಒಡನಾಟದಲ್ಲಿ ಮುಂದಕ್ಕೆ ಸಾಗಬೇಕು. ಹಾಗೆ ಇನ್ನೊಂದು ವಚನವನ್ನು ನೋಡೋಣ. ಈ ಆತ್ಮಿಕ ಪುನರುಜ್ಜೀವನ ಅಥವಾ ಪುನಃಸ್ಥಾಪನೆ ಲವೋದಿಕೀಯ ಸಭೆಗೆ ಅವಶ್ಯಕ. ಇದು ಲವೋದಿಕೀಯ ಸಭೆ ಯಾವಾಗಲಿಂದ ಈ ಸಭೆಗೆ ಈ ಒಂದು ರೀತಿಯ ಸ್ಥಿತಿ ಉಂಟಾಯಿತು ಅಂತ ಹೇಳಿದ್ರೆ, ಪ್ರಾಯಶಃ ನೆನೆಸ್ತೇನೆ, ಮೊದಲನೇ 2 ಸಭೆಗಳಲ್ಲಿ ಯಾವುದೇ ರೀತಿಯ ಬೆರಕೆ ಸಾಧ್ಯ ಆಗಿರ್ಲಿಲ್ಲ.
ಎಫೆಸ್ ಸಭೆಯಲ್ಲಾಗಲಿ ಮತ್ತು ಸ್ಮರ್ಣ ಸಭೆಯಲ್ಲಾಗಲಿ. ಎಫೆಸ್ ಸಭೆಯಲ್ಲಿ ಬಹಳ ಅತ್ಯುತ್ತಮವಾದಂತ ಅಪೊಸ್ತಲ ಬೋಧನೆ ಇತ್ತು. ಅವರು ನಿಕೊಲಾಯಿತರ ಬೋಧನೆಯನ್ನು ಅವರು ತಿರಸ್ಕಾರ ಮಾಡಿದರು. ಅವರು ಯಾರ್ಯಾರು ಸತ್ಯವಾದಂತ ಆತ್ಮಗಳೆಂಬುದಾಗಿ ಪರೀಕ್ಷಿಸಿ ವಿವೇಚಿಸುತ್ತಾ ವಿವೇಚನಾ ಪೂರ್ವಕವಾಗಿ ಅಪೊಸ್ತಲ ಬೋಧನೆಯನ್ನ ಕಾದುಕೊಂಡಿರುವಂತಹ ಸಭೆ ಆಗಿತ್ತು ಎಫೆಸ್ ಸಭೆ. ಪ್ರಿಯರೇ, ಕ್ರಿಸ್ತನಲ್ಲಿ ಸ್ಥಾಪಿಸಲ್ಪಟ್ಟವರಾಗಿದ್ದರು, ದೇವರ ವಾಕ್ಯಾನುಸಾರ ಜೀವಿಸುವಂತವರಾಗಿದ್ದರು. ಹಾಗಾಗಿ ಎಫೆಸ್ ಸಭೆ ತುಂಬಾನೇ ಡಾಕ್ಟ್ರಿನಲಿ ವೆರಿ ಪರ್ಫೆಕ್ಟ್. ಆದರೆ ಎಕ್ಸ್ರೇ ಕಣ್ಣುಗಳಂತೆ ಇರುವಂತ ಕರ್ತನ ಕಣ್ಣುಗಳಿಂದ ಕಂಡು ಬಂದಿರುವಂತಹ ಲೋಪ ಏನಂದ್ರೆ ಪ್ರೀತಿ ಕಳೆದು ಹೋಯ್ತು. ಡಾಕ್ಟ್ರಿನಲಿ ಸೌಂಡ್, ಆದರೆ ಪ್ರೀತಿ ಇಲ್ಲ. ಪ್ರೀತಿ ಇಲ್ಲದ ಸಭೆ ಆಗಿತ್ತು. ಕೊನೆಗೂ ದೀಪಸ್ತಂಭವನ್ನೇ ತೆಗೆದು ಬಿಡುವೆನು. ಎಂತ ಘೋರವಾದ ಎಚ್ಚರಿಕೆ. ಸ್ಮರಣ ಸಭೆ ಬಂದಾಗ, ಸ್ಮರಣ ಸಭೆಯಲ್ಲಿ ಎಲ್ಲೋ ಕೂಲಿ ಕೆಲಸ ಮಾಡ್ಕೊಂಡು ಬರುವಂತ ಯಹೋದ್ಯರುಗಳು, ಏಷ್ಯಾ ಪ್ರಾಂತದಲ್ಲಿ ದೇವರ ವಾಕ್ಯವನ್ನು ಕೇಳಿಸ್ಕೊಂಡಿರುವಂತವರು, ಸ್ಮರಣ ಎಂಬುದಾಗಿ ಹೇಳುವಾಗ ಅದು ಒಂದು ರಕ್ತ ಬೋಳ ಅಥವಾ ಅದೊಂದು ಏನು ಅಗರು, ಅದೊಂದು ರೀತಿಯ ಏನು ಸುವಾಸನೆ ಆಗಿರುವಂತಹದ್ದು, ಶ್ರಮೆಗಳಲ್ಲಿ ಹಾದು ಹೋಗಿರುವಂತಹದ್ದು. ಆ ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಾನೆ, ಈಗೋ ನಾನು ಸತ್ತವನಾಗಿದ್ದೇನು, ಆದರೂ ನಾನು ಬದುಕನಾಗಿದ್ದೇನೆ, ನನ್ನ ಕಷ್ಟಕ್ಕಿಂತ ನಿಮ್ಮ ಕಷ್ಟ ಏನು ಹೆಚ್ಚಿಲ್ಲ. ಸ್ಮರಣ ಸಭೆಯೇ, 10 ದಿವಸಗಳ ತನಕ ನಿನ್ನ ಸಂಕಟವಿರುವುದು, ಸಾಯಬೇಕಾದ್ರೂ ನಂಬಿಕಸ್ಥನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡ್ತೇನೆ. ಸ್ಮರಣ ಸಭೆಗೆ ವಾಗ್ದಾನ ಮಾಡ್ತಾನೆ. ಮತ್ತೆ ಎಲ್ಲಿಂದ ಪತನ ಪ್ರಾರಂಭ ಆದದ್ದು? 3ನೇ ಸಭೆ ಪೆರ್ಗಮ ಸಭೆಗೆ ಬಂದಾಗ, ಪೆರ್ಗಮ ಸಭೆ ಲೋಕದೊಂದಿಗೆ ಬೆರೆತು ಹೋಗಿತ್ತು. ಪ್ರಿಯರೇ, ಪೆರ್ಗಮ ಸಭೆಯಲ್ಲಿ ಬಂದಿರುವಂತ ಬೋಧನೆಗಳು ನಾವು ಕಳೆದ ಸಾರಿ ಧ್ಯಾನಿಸಿದೆವು. ಬಿಲಾಮ ಬೋಧನೆಯನ್ನು ಕುರಿತು ಹೆಚ್ಚು ಕಮ್ಮಿ 3 ವಾರಗಳು ನಾವು ಧ್ಯಾನಿಸಿದೆವು, 3 ಗುರುವಾರಗಳು. ಬಿಲಾಮನ ಬೋಧನೆಯ ಎಷ್ಟು ಭಯಂಕರವಾದಿತ್ತು ಅಂದ್ರೆ, 4 ಜನ ಭಕ್ತರು ಬಿಲಾಮ ಬೋಧನೆಯು ಎಷ್ಟು ಭಯಂಕರವಾಗಿದೆ ಎಂಬುದಾಗಿ ಸತ್ಯವೇದದಲ್ಲಿ ಹೇಳ್ತಾ ಬಂದರು. ಸತ್ಯವೇದದ ಬೆಳಕಿನಲ್ಲಿಯೇ ನಾವು ಪ್ರತಿಯೊಂದು ಆತ್ಮೀಯ ಅಂಶವನ್ನ ಅರ್ಥ ಮಾಡ್ಕೋಬೇಕು. ಮೋಶೆ ಹೇಳ್ತಾರೆ, ಬಿಲಾಮ ಬೋಧನೆಯನ್ನು ಕುರಿತು ನಾನು ಅದನ್ನ ವಿವರವಾಗಿ ನಿಮಗೆ ಹೇಳ್ತಾ ಬಂದಿದ್ದೆ. ಅರಣ್ಯಕಾಂಡದಲ್ಲಿ ಮೋಶೆ ಹೇಳ್ತಾನೆ, ಆ ಬಿಲಾಮನು ಯೆಹೋವನ ವಿರುದ್ಧ ತಿರುಗಿ ಬೀಳುವ ಹಾಗೆ ಕೆಲವರನ್ನ ಪ್ರೇರೇಪಿಸಿದವನು. ತಿರುಗಿ ಬೀಳುವ ಸ್ವಭಾವ, ನಾಯಕತ್ವಕ್ಕೆ ಎದುರು ಹೇಳುವ ಸ್ವಭಾವ, ಅದು ಬಿಲಾಮ ಬೋಧನೆಯಾಗಿತ್ತು. ಮತ್ತು ಪೇತ್ರ ಹೇಳ್ತಾನೆ, ಬಿಲಾಮ ಬೋಧನೆ ಎಂಥದೆಂಬುದಾಗಿ ಹೇಳುವಾಗ, ನೀಚವಾದ ದ್ರವ್ಯಾಶೆಯನ್ನ ಪ್ರೀತಿಸಿ ಹೋಗಿದಂಥವನು. ಯೂದನ ಹೇಳುತ್ತಾನೆ, ಆತ್ರಪಟ್ಟು ತಪ್ಪಾದ ದಾರಿಯಲ್ಲಿ ಹೋದಂಥವನು ಎಂಬುದಾಗಿ ಹೇಳ್ತಾನೆ. ಕರ್ತನಲ್ಲಿ ಪ್ರಿಯರೇ, ಭಕ್ತನಾದ ಯೋಹಾನನು ಕೂಡ ಹೇಳ್ತಾನೆ, ಬಿಲಾಮ ಬೋಧೆ ಎಷ್ಟು ಭಯಂಕರವಾದಂತಹದ್ದು. ಪರಿಶುದ್ಧ ಗ್ರಂಥದಲ್ಲಿ, ಸತ್ಯವೇದದಲ್ಲಿ ಆ ವ್ಯಕ್ತಿಯನ್ನ ದೇವರು ಎಷ್ಟಾಗಿ ಉಪಯೋಗಿಸಿದನೋ, ಮಾತಿಲ್ಲದ ಮೂಕ ಪಶು, ಮೂಕ ಪ್ರಾಣಿ ಆತನನ್ನ ವಿರೋಧಿಸಿ ಆತನ ಮಾರ್ಗವನ್ನು ತಿಳಿಸಿತು. ನಾನು ವಿಷಯಾಂತರ ಯಾಕೆ ಮಾಡ್ತಾ ಇದ್ದೇನೆ ಅಂದ್ರೆ, ಸ್ವಲ್ಪ ಮಟ್ಟಿಗೆ ನಾವು ಈ ಆತ್ಮೀಯತೆಯ ಪತನಾವಸ್ಥೆ ಪ್ರಾರಂಭವಾಗಿರುವಂತ ಅದನ್ನ ನೆನಪು ಮಾಡಿಕೊಳ್ಳಾಗ, ನೆಕ್ಸ್ಟ್ ಬಂದದ್ದು ಪೆರ್ಗಮ ಸಭೆ ನಂತರ ಇರುವಂತ ತ್ವೇತೈರ ಸಭೆ. ಆ ತ್ವೇತೈರ ಸಭೆಯಲ್ಲಿ ಯೆಜಬೇಲಳ ಬೋಧನೆ ಇತ್ತು, ಅದು ಅಲ್ಲಿ ಪ್ರಾರಂಭ ಆಯಿತು. ಆಮೇಲೆ ಮುಂದಕ್ಕೆ ಬಂದಾಗ ಸಾರ್ದಿಸ್ ಸಭೆ, ಡೆಡ್ ಚರ್ಚ್, ಸತ್ಯ ಸಭೆ ಆಗಿತ್ತು. ಮತ್ತೊಂದು ಸಭೆ ಮುಂದಕ್ಕೆ ಹಾಗೆ ಬಂದಾಗ, ಕರ್ತನಲ್ಲಿ ಪ್ರಿಯರೇ, ಫಿಲಡೆಲ್ಫಿಯಾ ಸಭೆ ಸ್ವಲ್ಪ ಉತ್ತೇಜನಕಾರಿ ಆಗಿತ್ತು. ಕಾರಣ ಏನಂದ್ರೆ, ಆ ಸಭೆಯು ವಾಕ್ಯವನ್ನು ಕಾಪಾಡಿತ್ತು. ಫಿಲಡೆಲ್ಫಿಯಾ ಸಭೆಯ ನಂತರ ಲವೋದಿಕೀಯ ಸಭೆಗೆ ಬಂದಾಗ, ಆತ್ಮೀಯತೆಯೇ ಲೋಪಿಸಿರುವಂತಹ, ಹೊರಗಿನ ನಾಟಕವಾಗಿ, ಹೊರಗಿನ ತೋರಿಕೆಯಾಗಿ, ಎಲ್ಲ ಆಡಂಬರಗಳಿವೆ, ಎಲ್ಲ ಅಬ್ಬರಗಳಿವೆ, ಎಲ್ಲ ಮ್ಯೂಸಿಕ್ ಇದೆ, ಎಲ್ಲ ಬಹಳ ಪ್ರದರ್ಶನಾತ್ಮಕವಾದಂತಹ ಸೇವೆ ಇದೆ. ಆದರೆ
ಆತ್ಮೀಯತೆಯ ಲೋಪಿಸಿದೆ, ಅಂತರ್ಯದಲ್ಲಿ ಹೊಸತನ ಲೋಪಿಸಿದೆ, ಅಂತರಾತ್ಮದಲ್ಲಿ ನೂತನ ಜನ್ಮ ಲೋಪಿಸಿದೆ. ಅದು ದೇವರು ಲವೋದಿಕೀಯ ಸಭೆಗೆ ನೀಡುವ ಸಂದೇಶದ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ 18ನೇ ವಚನವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಈ 18ನೇ ವಚನದ ಧ್ಯಾನದ ಭಾಗದಲ್ಲಿ ಈಗ ನಾವು ರೀಎಸ್ಟಾಬ್ಲಿಷ್ ಫೆಲೋಶಿಪ್ ವಿತ್ ಗಾಡ್ 2ನೇ ಅಂಶಕ್ಕೆ ನಾವು ಹೋಗ್ತಾ ಇದ್ದೀವಿ. ಎಫೆಸ್ ಪತ್ರಿಕೆ 4ನೇ ಅಧ್ಯಾಯ 1 ವಚನ, ಎಫೆಸ್ 2:8-10 ಓದ್ಕೊಂಡಿದ್ದೀವಿ. ಈಗ ಅದೇ ಎಫೆಸ್ ಪತ್ರಿಕೆ 4ನೇ ಅಧ್ಯಾಯ 22ರಿಂದ 4ನೇ ಅಧ್ಯಾಯ 22ನೇ ವಚನ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಯಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಇಲ್ಲೇ ನಿಲ್ಸಿ ಸ್ವಲ್ಪ. ಬ್ರದರ್ ಪೀಟರ್ ಅವ್ರು ಹೇಳ್ತಾ ಬಂದ್ರು, ನಮ್ಮ ಹಿಂದಿನ ಸ್ವಭಾವ ನಡತೆಯನ್ನ ನಾವು ತೆಗೆದು ಹಾಕಬೇಕು. ಮೋಸಕರವಾದ ದುರಾಶೆ, ಈ ಲೋಕ ಇದು ಆಶೆಯನ್ನು ಹುಟ್ಟಿಸುವಂತದ್ದು. ದೇವರ ವಾಕ್ಯ ಹೇಳುತ್ತೆ, ಈ ಲೋಕದ ಆಶೆ ಗತಿಸಿ ಹೋಗುತ್ತದೆ, ಆದರೆ ದೇವರ ವಾಕ್ಯ ಅದರಲ್ಲಿ ಒಂದು ಗುಡಿಸಾದರೂ ಒಂದು ಸೊನ್ನೆ ಆದರೂ ಅದು ಬದಲಾಗುವುದಿಲ್ಲ ಪ್ರಿಯರೇ. ಅದಕ್ಕಾಗಿ ಈ ಲೋಕದ ಆಶಾ ಪಾಶಗಳಿಗೆ ನಾವು ಎಳೆಯಲ್ಪಡದಂತವರಾಗಿದ್ದಾಗ ಕರ್ತನಾದ ಯೇಸು ಕ್ರಿಸ್ತನ ಬಯಸಿರುವಂತ ಒಂದು ಆತ್ಮೀಯತೆಗೆ ಹತ್ತಿರ ಬರುವಂತರಾಗಿರ್ತೇವೆ. ಅದೇ ರೀತಿ ನಾವು ಮುಂದುವರೆದು ನೋಡುವಾಗ 23ನೇ ವಚನ ಓದಿ ಸಿಸ್ಟರ್. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಇಲ್ಲಿ ಭಕ್ತನಾದ ಪೌಲನು ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ, ಅದು ಆಯಾ ವ್ಯಕ್ತಿಯ ಅಂತರಾತ್ಮಕ್ಕೆ ಗೊತ್ತು. ಆಂತರ್ಯದಲ್ಲಿ ನಾವು ಹೊಸತನ ಅಂದ್ರೆ ನಾವು ಹೇಗೆ ಜೀವಿಸ್ತಿರ್ತೇವೆ, ದ ವೇ ಆಫ್ ಅವರ್ ಲೈಫ್, ಆ ವ್ಯಕ್ತಿಯಲ್ಲಿ ಬರುವಂತ ಒಂದು ಆತ್ಮೀಕ ಮನೋಭಾವ. ಅಲ್ಲಿ ಇನ್ನೊಂದು ವಚನ ನಾವು ಆ ವಚನದ ಇನ್ನೊಂದು ಮೀನಿಂಗ್, ಒಂದು ಅರ್ಥ ನಾವು ತಿಳ್ಕೊಳ್ತೀವಿ. ಆಂತರ್ಯದಲ್ಲಿ ಹೊಸತನ ಮತ್ತು ನೂತನ ಸ್ವಭಾವ ಧರಿಸಿಕೊಳ್ಳಬೇಕು. ಇದು ಕೂಡ ಒಂದು ರೀತಿ ವಸ್ತ್ರವೇ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿಯಾಗಿದ್ದಾಗ ನಮ್ಮ ಸ್ವಭಾವ ನೂತನ ಸ್ವಭಾವವಾಗಿ ಬದಲಾಗಬೇಕು. ಹೇಗೆ ಈ ನೂತನ ಸ್ವಭಾವ ಪ್ರಿಯರೇ? ಇದನ್ನು ವಿವರಿಸುವುದು ಬಹಳ ಕಷ್ಟ. ಲವೋದಿಕೀಯ ಸಭೆಯ ಕಾಲಘಟ್ಟದಲ್ಲಿರುವಂತವ್ರು ನಾವೆಲ್ಲರೂ ಕೂಡ ಈ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತವ್ರು. ಪ್ರಾಯಶಃ ನಾನು ನೆನೆಸ್ತೇನೆ, ಈ ಸ್ಪೀಡ್ ವರ್ಲ್ಡ್, ಈಗಿರ್ತಕ್ಕಂಥ IT ವರ್ಲ್ಡ್, ಈಗಿರ್ತಕ್ಕಂಥ AI ವರ್ಲ್ಡ್, ಇದೆಲ್ಲ ಈ ಒಂದು ಕಾಲಘಟ್ಟ ಕರ್ತನಾದ ಯೇಸು ಕ್ರಿಸ್ತನು ತಾನು ಏನು ಯಹೂದ್ಯರಿಗೆ ಆತನ ಬರೋಣವನ್ನ ಕುರಿತು ಹೇಳಿರುವಂತ ಸೂಚನೆಗಳು ಒಂದು ಕಡೆ ಆದರೆ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂತ ನಾವು ಮಧ್ಯಾಕಾಶದಲ್ಲಿ ಆತನನ್ನು ಸಂಧಿಸ್ತೇವೆ. ಈ ಕಾಲಘಟ್ಟದಲ್ಲಿ ನಾವಿದ್ದಾಗ ನಮ್ಮ ಆಂತರ್ಯವನ್ನ ಕದಲಿಸುವಂತಹದ್ದು ಭಕ್ತನಾದ ಪೇತ್ರನು ಮಾತ್ರ ಈ ವಿಷಯವನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಏನು ಗೊತ್ತೇ? ಸಮಯವು ಸ್ವಲ್ಪವೆಂದು ತಿಳಿದು ಅವನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ತಿರುಗಾಡುವಾತನಾಗಿದ್ದಾನೆ. ಹೌದು ಪ್ರಿಯರೇ, ಆತ್ಮೀಯ ಜೀವಿತವನ್ನ ನುಂಗಿ ಹಾಕುವುದಕ್ಕಾಗಿ ಸೈತಾನನ ತಂತ್ರಗಳಲ್ಲಿ ಎಷ್ಟೋ ಜನ ಸದ್ಭಕ್ತರು, ಎಷ್ಟೋ ಜನ ಒಳ್ಳೆಯ ಮಕ್ಕಳುಗಳು ಆ ಭಕ್ತರುಗಳನ್ನು ಬೀಳ್ಸ್ಲಿಕ್ಕಾಗದೆ ಹೋದ್ರೆ ಸೈತಾನನು ಅವರ ಮಕ್ಕಳ ಮೇಲೆ ಗದಾಪ್ರಹಾರ ಮಾಡೋನಾಗಿರ್ತಾನೆ. ಅದಕ್ಕೆ ನಾವು ವಾಕ್ಯದಲ್ಲಿ ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರ ಜೊತೆ ಮಾತನಾಡುತ್ತಾ
ನೀವು ಶೋಧನೆ ಒಳಗೆ ಬೀಳದಂತೆ ನೀವು ಪ್ರಾರ್ಥನೆ ಮಾಡಿರಿ. ನಮ್ಮ ಪ್ರಾರ್ಥನೆಯಲ್ಲಿ ಕರ್ತನೆ, ನಾವು ಶೋಧನೆ ಒಳಗೆ ಸಿಕ್ಕದಂತೆ ಬೀಳದಂತೆ ಶೋಧಕನು ಶೋಧಿಸಿದ ಹಾಗೆ ನೀನು ಸಹಾಯ ಮಾಡು. ಬುದ್ಧಿಪೂರ್ವಕವಾಗಿ ಇಷ್ಟಪೂರ್ವಕವಾಗಿ ನಾವು ಹೋಗುವುದಿಲ್ಲ, ಆದರೆ ಯಾವ ರೀತಿ ಈ ಅಂತ್ಯಕಾಲದಲ್ಲಿ ಈ ಅಂತ್ಯಕಾಲದ ಗುಣಲಕ್ಷಣಗಳು ನಾವು ಇದನ್ನು ಧ್ಯಾನಿಸ್ತಿರುವಾಗ ಚೆನ್ನಾಗಿ ನೆನಪಿನಲ್ಲಿಡಿ. ಈ ಮಾತುಗಳನ್ನ ದೇವರಾತ್ಮನು ಪೆರ್ಗಮ ಸಭೆಗೆ ಹೇಳಲಿಲ್ಲ, ಥುಯತೈರ ಸಭೆಗೆ ಹೇಳಲಿಲ್ಲ, ಫಿಲದೆಲ್ಫಿಯಾ ಸಭೆಗೆ ಹೇಳಲಿಲ್ಲ. ಯುಗದ ಅಂಚಿನಲ್ಲಿರುವಂತಹ ಈ ಕಾಲಘಟ್ಟ ನಾವು ಬದುಕಿರುವಾಗಲೇ ಒಂದು ವೇಳೆ ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಸಾಧ್ಯವಾಗುತ್ತದೆ ಎಂಬುದಾಗಿರುವಂತ ಆ ಕಾಲಘಟ್ಟದಲ್ಲಿರುವಾಗ ನಮ್ಮ ನೂತನ ಸ್ವಭಾವ, ನಮ್ಮ ನೂತನ ಮನಸ್ಸು, ನಮ್ಮ ಆತ್ಮಿಕ ಪರಿಸ್ಥಿತಿ ಯಾವ ರೀತಿ ಬದಲಾಗುವ ಆ ಚಂಚಲ ಸ್ಥಿತಿ ತರ್ತಾನೋ ಅಪವಾದಿ ಸೈತಾನನು. ಆದ್ದರಿಂದ ಪ್ರಿಯರೇ, ನಮ್ಮನ್ನು ನಾವು ಯಾವಾಗ್ಲೂ ಕೂಡ ಅರಿಕೆ ಮಾಡ್ಕೊಳ್ತಿರಬೇಕು. ನಮ್ಮನ್ನು ನಾವು ಯಾವಾಗಲೂ ಕ್ಷಮಾಪಣೆ ಬೇಡ್ಕೋಬೇಕು. ಇತರಲ್ಲಿ ನಾವು ತಪ್ಪು ಹುಡ್ಕೋದು ಬೇಡ. ನಮ್ಮಲ್ಲಿ ನಾವು ಅಂತರಾತ್ಮ ಅವಲೋಕನ ಮಾಡ್ಕೊಳ್ಳೋದು ಒಂದೇ ದಾರಿ, ಆತ್ಮಾವಲೋಕನ ಒಂದೇ ದಾರಿ. ಪಾಪವೆಂಬ ಅರಹು ಹುಟ್ಟುತ್ತಾ ಇರುವಾಗೆಲ್ಲ ಕರ್ತನ ಪಾದದ ಬಳಿಯಲ್ಲಿ ಹೋಗಿ, ದೇವರೇ ನನ್ನನ್ನು ಕ್ಷಮಿಸು, ಜಸ್ಟಿಫೈ ಮಾಡ್ಕೊಳ್ಳೋದಕ್ಕಲ್ಲ, ಅಥವಾ ಅದನ್ನ ನಾನು ಮಾಡಿದ್ದು ಸಮಂಜಸ ಎಂಬುದಾಗಿ ಅಂಗೀಕರಿಸಿಕೊಳ್ಳೋದಕ್ಕಲ್ಲ, ಆದರೆ ಅದನ್ನು ಒಪ್ಪಿಕೊಳ್ಳಬೇಕು ಪ್ರಿಯರೇ. ಅದಕ್ಕೋಸ್ಕರವಾಗಿ ಭಕ್ತನಾದ ಯೋಹಾನನು ಮೊದಲನೇ ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 8ರಿಂದ 10 ವಚನಗಳಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಏನಂತ ಹೇಳಿದ್ರೆ, ನಾವು ಆತನನ್ನ, ಆ ಚಿಕ್ಕ ಮಾತುಗಳವು, ಆದ್ರೂ ಬಹಳ ಪ್ರಭಾವಶಾಲಿ ಮಾತುಗಳು, ನಮ್ಮೆಲ್ಲರಿಗೂ ಅವಶ್ಯಕವಾಗಿರುವಂತ ಮಾತುಗಳು. ದಯಮಾಡಿ ನೋಡಿ, ಅದೊಂದು ವಾಕ್ಯವನ್ನು ಓದಿ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಯೋಹಾನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ. ನಾವು ನಮ್ಮಲ್ಲಿ ಪಾಪವಿಲ್ಲವೆಂದು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ಈ ವಾಕ್ಯವನ್ನು ಎತ್ತಿ ಹಾಕುವ ಸೈತಾನನ ತಂತ್ರಕ್ಕೆ ಒಬ್ಬ ಸಹೋದರ ಆಗ್ಲಿ ಸಹೋದರಿ ಆಗ್ಲಿ ಸಿಲುಕಿಕೊಂಡ್ರೆ ಈ ಮೇಲಿನ ಆಕ್ಟಿವಿಟಿ ಹೃದಯಾಂತರಂಗದಲ್ಲಿ ನಡೆಯುವಂಥದ್ದು ಮಿಸ್ ಆಗುತ್ತೆ. ವಾಕ್ಯವು ಹತ್ತಿರ ಬಂದಾಗ, ಹೌದು, ಒಂದು ವೇಳೆ ಕರ್ತನೆ ನನ್ನನ್ನು ಕ್ಷಮಿಸು. ಮಹಾಭಕ್ತನಾದ ಅಪೊಸ್ತಲ ಪೌಲನು ಹೇಳ್ತಾನೆ, ಪಾಪಿಗಳಲ್ಲಿ ನಾನು ಪ್ರಧಾನ ಪಾಪಿ ಆಗಿದ್ದೇನೆ. He tells it in present continuous tense. ಹಾಗಾಗಿ ಆತನಲ್ಲಿ ಆ ಬೇಡುವುದಾದರೆ whoever we may be, ತಕ್ಷಣ ಆತನ ನಮ್ಮನ್ನು ಶುದ್ಧಿ ಮಾಡ್ತಾನೆ. ಕರ್ತನು ಯಾರನ್ನು ಶುದ್ಧಿ ಮಾಡ್ತಾನೋ, ಯಾವನ ಪಾಪಗಳು ಪರಿಹಾರವಾಗಿಯೋ ಅವನೇ ಧನ್ಯನು. ಆ ಧನ್ಯತೆಯ ಮಾರ್ಗಕ್ಕೆ ಬರಬೇಕೆ ಹೊರತು ವಾಗ್ವಾದಗಳಿಗೆ ಅಥವಾ ಅದು ಇದು ಎಂಬುದಾಗಿರ್ತಕ್ಕಂಥ ತರ್ಕಗಳಿಗೆ ಅಲ್ಲದೆ, ನಮ್ಮನ್ನು ನಾವು ನೂತನ ಸ್ವಭಾವ ಧರಿಸಿಕೊಳ್ಳೋದಕ್ಕೆ ಆಗಾಗ್ಗೆ ಆತ್ಮಾವಲೋಕನ ಮಾಡ್ಕೋಬೇಕು. ಒಂದು ವಾರದಲ್ಲಿ, ಒಂದು ದಿನದಲ್ಲಿ ಆತ್ಮ ಶುದ್ಧೀಕರಿಸೋದಕ್ಕೋಸ್ಕರವಾಗಿ ಕರ್ತನನ್ನ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಒಂದು ಸಮಯ, ಸ್ವಲ್ಪ ಸಮಯ, ಒಂದು ಅರ್ಧ ತಾಸು, ಅಟ್ ದಿ ಎಂಡ್ ಆಫ್ ದಿ ಡೇ, ನಾನು ರಿಟೈರ್ಡ್ ಪ್ರೊಫೆಸರ್ ಅಲ್ಲ, ನೀವು ಸಾಮಾನ್ಯ ಅಂದ್ರೆ ನೀವು ನಿಮ್ಮ ಹುದ್ದೆಗಳಲ್ಲಿ ಇರುವಂತವ್ರಲ್ಲ. ಅಟ್ ದಿ ಎಂಡ್ ಆಫ್ ದಿ ಡೇ, ನಮ್ಮ ದಿನ ಮುಕ್ತಾಯ ಆದಾಗ ನಾವು ನಮ್ಮ ವಸ್ತ್ರವನ್ನ, ನಮ್ಮ ಶರ್ಟ್ ಅನ್ನ ತೆಗೆದು ಹ್ಯಾಂಗರ್ಗೆ ಹಾಕಿ ನೈಟ್ ಡ್ರೆಸ್ ಹಾಕೊಂಡು ದಿಂಬು ಇಟ್ಕೊಂಡು ಮಲಗಿದಾಗ
ನಮ್ಮ ಒಳಗಡೆ ಹೃದಯ ನಮ್ಮ ಮೇಲೆ ದೋಷಾರೋಪಣ ಮಾಡದೇ ಇದ್ದರೆ, ಚೆನ್ನಾಗಿ ನಿದ್ದೆ ಬಂದರೆ, ಪ್ರಾರ್ಥನಾ ಪೂರ್ವಕವಾಗಿದ್ದರೆ, ಮತ್ತೊಂದು ದಿನ ಕರ್ತನ ನಡೆಸಿದಾಗ ಸ್ತುತಿ ಸ್ತೋತ್ರನ ಪ್ರಾರಂಭ ಮಾಡ್ತೇವೆ. ನಮ್ಮ ಪದವಿಗಳು, ನಮ್ಮ ಹುದ್ದೆಗಳು ಇವು ಯಾವೂ ಪ್ರಮುಖ ಅಲ್ಲ. ಅಟ್ ದಿ ಎಂಡ್ ಆಫ್ ದಿ ಡೇ, ದಿನದ ಅಂತ್ಯದಲ್ಲಿ ವಿ ಆರ್ ಜಸ್ಟ್ ದ ಕ್ರಿಯೇಷನ್ ಆಫ್ ಗಾಡ್. ನಾವು ದೇವರ ಸೃಷ್ಟಿ. ಎಫೆಸದವರ ಪತ್ರಿಕೆ ಹೇಳಿದಾಗೆ ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿ. ಇಷ್ಟೇ ನಮ್ಮ ದೃಷ್ಟಿಕೋನ, ಇಷ್ಟೇ ನಮ್ಮ ದೀನತ್ವ, ಇಷ್ಟೇ ನಮ್ಮ ಆತ್ಮೀಯತೆ ಆಗಿರ್ಬೇಕೆಂಬುದಾಗಿ ಲವೋದಿಕೀಯ ಸಭೆಗೆ ಹೇಳಿರುವ ಮಾತುಗಳನ್ನ ನಮಗೆ ನಾವು ಸಮನ್ವಯ ಮಾಡಿಕೊಳ್ಳೋಣ, ನಮಗೆ ನಾವು ಅನ್ವಯ ಮಾಡಿಕೊಳ್ಳೋಣ. ಕರ್ತನು ತಾನೇ ಈ ಮಾತುಗಳನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್.